ಕರ್ನಾಟಕದ ಪಕ್ಷಿ ಕಾಶಿ ಎಂದೇ ಕರೆಯಲಾಗುವ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ. ಈ ಅಭಯಾರಣ್ಯವನ್ನ 2022ರಿಂದ ಸಂರಕ್ಷಿತ ರಾಮ್ಸರ್ ಸೈಟ್ ಎಂದು ಗೊತ್ತುಪಡಿಸಲಾಗಿದೆ. 40 ಎಕರೆ ವಿಸ್ತೀರ್ಣ ಹೊಂದಿದ್ದು ಕಾವೇರಿ ನದಿಯ ದಡದಲ್ಲಿ 6 ದ್ವೀಪಗಳನ್ನು ಒಳಗೊಂಡಿದೆ. 1645 ಮತ್ತು 1648ರ ಸಮಯದಲ್ಲಿ ಆಗಿನ ಮೈಸೂರು ರಾಜ ಕಂಠೀರವ ನರಸಿಂಹರಾಜ ಒಡೆಯರವರು ಕಾವೇರಿ ನದಿಗೆ ಅಡ್ಡಲಾಗಿ ಒಡ್ಡು ನಿರ್ಮಿಸಿದಾಗ ರಂಗನತಿಟ್ಟು ದ್ವೀಪಗಳು ರಚನೆಗೊಂಡವು. ಈ ದ್ವೀಪಗಳು ಕ್ರಮೇಣ ಪಕ್ಷಿಗಳನ್ನು ಆಕರ್ಷಿಸತೊಡಗಿದವು ಮತ್ತು ವಿವಿಧ ಪಕ್ಷಿಗಳು ಗೂಡು ಕಟ್ಟಲು ಪ್ರಾರಂಭಿಸಿದವು. ಇದೇ ಕಾರಣಕ್ಕಾಗಿ ಪಕ್ಷಿ ಪ್ರೇಮಿ ಸಲೀಂ ಅಲಿಯವರು ಪ್ರದೇಶವನ್ನ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲು ಮೈಸೂರು ರಾಜರನ್ನ ಮನವೊಲಿಸಿದರು. ರಂಗನತಿಟ್ಟು ಪ್ರದೇಶವು ಹಲವಾರು ಪಕ್ಷಿಗಳ ತಾಣವಾಗಿದೆ. ಅವುಗಳಲ್ಲಿ ಬಣ್ಣದ ಕೊಕ್ಕರೆ, ಏಷ್ಯನ್ ಓಪನ್ ಬಿಲ್ ಕೊಕ್ಕರೆ, ಸಾಮಾನ್ಯ ಸ್ಪೂನ್ ಬಿಲ್, ಉಣ್ಣೆ ಕುತ್ತಿಗೆಯ ಕೊಕ್ಕರೆ, ಕಪ್ಪು ತಲೆಯ ಐಬಿಸ್, ಕಡಿಮೆ ಶಿಳ್ಳೆ ಬಾತುಕೋಳಿ, ಭಾರತೀಯ ಶಾಗ್, ಕೊಕ್ಕರೆ ಕೊಕ್ಕಿನ ಮಿಂಚುಳ್ಳಿ, ಎಗ್ರೆಟ್, ಕಾರ್ನೋರೆಂಟ್, ಓರಿಯೆಂಟಲ್ ಡಾರ್ಟರ್, ಸ್ಪಾಟ್ ಬಿಲ್ಡ್ ಸೇರಿದಂತೆ ಸರಿಸುಮಾರು 170 ಪಕ್ಷಿ ಪ್ರಭೇದಗಳು ದಾಖಲಾಗಿವೆ. ಇನ್ನು 50 ರೀತಿಯ ಪೆಲಿಕಾನ್ಗಳು ರಂಗನತಿಟ್ಟುವನ್ನ ತಮ್ಮ ಶಾಶ್ವತ ನೆಲೆಯನ್ನಾಗಿ ಮಾಡಿಕೊಂಡಿವೆ. ಚಳಿಗಾಲದ ಸಮಯದಲ್ಲಿ 40,000 ಪಕ್ಷಿಗಳು ರಂಗನತಿಟ್ಟಿನಲ್ಲಿ ಸೇರುತ್ತವೆ. ಕೆಲವು ಸೈಬೀರಿಯಾ, ಲ್ಯಾಟಿನ್ ಅಮೆರಿಕ ಮತ್ತು ಉತ್ತರ ಭಾರತದ ಭಾಗಗಳಿಂದ ವಲಸೆ ಹೋಗುತ್ತವೆ. ಈ ದ್ವೀಪಗಳಲ್ಲಿ ಬಾನೆಟ್ ಮಕಾಕ್, ನಯವಾದ ಲೇಪಿತ ನೀರುನಾಯಿ, ಹಾರುವ ನರಿ ಮತ್ತು ಕಾಮನ್ ಪಾಮ್ ಸಿವೆಟ್ ಮತ್ತು ಇಂಡಿಯನ್ ಗ್ರೇ ಮುಂಗುಸಿ ಸೇರಿದಂತೆ ಹಲವಾರು ಸಣ್ಣ ಸಸ್ತನಿಗಳಿವೆ. ಹೆಚ್ಚುವರಿಯಾಗಿ ಮಾನಿಟಲ್ ಹಲ್ಲಿಗಳು ಮತ್ತು ಮಗ್ಗರ್ ಮೊಸಳೆ ಅಥವಾ ಜೋಗು ಮೊಸಳೆಯ ನದಿ ತೀರದ ಸಾಮಾನ್ಯ ನಿವಾಸಿಯಾಗಿದೆ. ರಂಗನತಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಮೊಸಳೆಯನ್ನ ಹೊಂದಿದೆ. ಪ್ರಸ್ತುತ ಅಭಯಾರಣ್ಯವನ್ನ ಕರ್ನಾಟಕದ ಅರಣ್ಯ ಇಲಾಖೆ ನಿರ್ವಹಣೆ ಮಾಡುತ್ತಿದ್ದು, ಈ ಪ್ರದೇಶವನ್ನ ವಿಸ್ತರಿಸಲು ಹತ್ತಿರದ ಖಾಸಗಿ ಭೂಮಿಯನ್ನ ಖರೀದಿಸಲು ಮತ್ತು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ. ಇನ್ನು 2014ರಲ್ಲಿ ಅಭಯಾರಣ್ಯದ ಸುತ್ತಮುತ್ತಲಿನ ಸುಮಾರು 28 ಚದರ ಕಿಲೋಮೀಟರ್ ಪರಿಸರವನ್ನ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಯಿತು. ಅಂದರೆ ಸರ್ಕಾರದ ಅನುಮತಿ ಇಲ್ಲದೆ ಕೆಲವು ವಾಣಿಜ್ಯ ಚಟುವಟಿಕೆಗಳು ನಡೆಸಲಾಗುವುದಿಲ್ಲ. ಇದಾಗಿತ್ತು ರಂಗನತಿಟ್ಟು ಪಕ್ಷಿಧಾಮದ ಕುರಿತು ಸಣ್ಣ ಪರಿಚಯ. ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ಅಂಶಗಳು. ಕರ್ನಾಟಕದ ಪಕ್ಷಿ ಕಾಶಿ ಎಂದೇ ಕರೆಯಲಾಗುವ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಈ ಅಭಯಾರಣ್ಯವನ್ನ 2022ರಿಂದ ಸಂರಕ್ಷಿತ ರಾಮ್ಸರ್ ಸೈಟ್ ಎಂದು ಗೊತ್ತುಪಡಿಸಲಾಗಿದೆ. ಕಾವೇರಿ ನದಿಯ ದಡದಲ್ಲಿ 6 ದ್ವೀಪಗಳನ್ನು ಒಳಗೊಂಡಿದ್ದು ಪಕ್ಷಿಗಳು ಇಲ್ಲಿ ಗೂಡು ಕಟ್ಟಲು ಪ್ರಾರಂಭಿಸಿದವು. ಇದೇ ಕಾರಣಕ್ಕಾಗಿ ಪಕ್ಷಿ ಪ್ರೇಮಿ ಸಲೀಂ ಅಲಿಯವರು 1940ರಲ್ಲಿ ಈ ಪ್ರದೇಶವನ್ನ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲು ಮೈಸೂರು ರಾಜರ ಮನವೊಲಿಸಿದರು. ಇಲ್ಲಿ ಬಣ್ಣದ ಕೊಕ್ಕರೆ, ಏಷ್ಯನ್ ಓಪನ್ ಬಿಲ್ ಕೊಕ್ಕರೆ, ಸಾಮಾನ್ಯ ಸ್ಪೂನ್ ಬಿಲ್, ಉಣ್ಣೆ ಕುತ್ತಿಗೆಯ ಕೊಕ್ಕರೆ, ಕಪ್ಪು ತಲೆಯ ಐಬಿಸ್ ಸೇರಿದಂತೆ ಸರಿಸುಮಾರು 170 ಪಕ್ಷಿಗಳನ್ನ ಒಳಗೊಂಡಿದೆ. ರಂಗನತಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಮೊಸಳೆಯನ್ನ ಹೊಂದಿದೆ. ಇನ್ನು 2014ರಲ್ಲಿ ಅಭಯಾರಣ್ಯದ ಸುತ್ತಮುತ್ತಲಿನ ಸುಮಾರು 28 ಚದರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಯಿತು. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.